ಲೆವೆಲ್ ವರ್ಕೌಟ್ ಆಗಿತ್ತು. ಬಟ್ ಬಹಳ ವರ್ಷಗಳ ನಂತರ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಆ ಚಾರ್ಜ್ ಹಾಗೆ ಉಳ್ಕೊಂಡಿದೆಯಾ ಅನ್ನೋದು ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಚನ್ನಪಟ್ಟಣ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬಹಳ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ, ಪ್ರತಿಷ್ಠೆಯ ಕಣ. ಒಂದು ಕಡೆ ಸಿಪಿ ಯೋಗೇಶ್ವರ್, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಮಾತಾಡ್ಬೇಕಾದ್ರೆ ಮಾತಾಡಿದ್ರು, ಸಿಪಿ ಯೋಗೇಶ್ವರ್ ಗೆದ್ರೆ ನಾನ್ ಗೆದ್ದಂಗೆ, ಸಿಪಿ ಯೋಗೇಶ್ವರ್ ಸೋತ್ರೆ ನಾನೇ ಸೋತಂಗೆ, ನಾನೇ ಅಭ್ಯರ್ಥಿ ಅಂತ ಮುಂಚಿನಿಂದಲೇ ಹೇಳ್ಕೊಂಡು ಬಂದಿದ್ದೆ ಅಂತ ಹೇಳಿದ್ರು. ಆದ್ರೂ ಸಿಪಿ ಯೋಗೇಶ್ವರ್ ಅವರು 2 ದಿನದ ಹಿಂದೆ ಸಿಎಂ ಹಾಗೂ ಡಿಸಿಎಂ ಅವರನ್ನ ಭೇಟಿ ಮಾಡಿ 30,000 ಅಂತರದಲ್ಲಿ ನಾನು ಗೆಲುವನ್ನ ಸಾಧಿಸ್ತೀನಿ ಅಂತ ಹೇಳಿ ರಿಪೋರ್ಟ್ ಕೊಟ್ಟು ಬಂದಿದ್ರು. ಆದ್ರೆ ಎಕ್ಸಿಟ್ ಪೋಲ್ ಅದು ಹೇಳಿಲ್ಲ. ಎಕ್ಸಿಟ್ ಪೋಲ್ ಬೇರೆದ್ದೇ ಹೇಳಿದೆ. ಎಕ್ಸಿಟ್ ಪೋಲ್ ಇಲ್ಲಿ ಸತ್ಯ ಆಗುತ್ತಾ ಅಥವಾ ಈ ಬಾರಿಯೂ ಕೂಡ ಉಲ್ಟಾ ಹೊಡೆಯುತ್ತಾ ಗೊತ್ತಿಲ್ಲ. ಇದೇನು ಇನ್ನು 28 ನಿಮಿಷ ಮಾತ್ರ ಬಾಕಿ ಇದೆ. ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಶುರುವಾಗುತ್ತೆ. ಅದಾದ ಬಳಿಕ ಮತ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಎಲ್ಲಿ ಕಳೆದುಕೊಂಡಿದ್ದೇವೋ ಅಲ್ಲೇ ಪಡೆದುಕೊಳ್ತೀವಿ ಅಂತ ಶಪಥ ಮಾಡ್ಬಿಟ್ಟಿದ್ದಾರೆ. ಇಬ್ರು ಕೂಡ 2 ಸೋಲನ್ನ ಕಂಡಿದ್ದಾರೆ ಸತತವಾಗಿ. 2 ಸೋಲು. ಈಗ 3ನೇ ಗೆದ್ರೆ ಈ ಬಾರಿ ಏನಾದ್ರು ಗೆದ್ರೆ ಒಬ್ರಿಗೆ 2 ಸೋತು ಗೆದ್ದಂತಾಗುತ್ತೆ, ಮತ್ತೊಬ್ಬರಿಗೆ ಹ್ಯಾಟ್ರಿಕ್ ಸೋಲು. ಅಂದ್ರೆ ರಾಜಕೀಯ ಜನ್ಮ ಪಡೆದುಕೊಂಡಂಗೆ. ಸಪೋಸ್ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದು ಬಿಟ್ರೆ ರಾಜಕೀಯವಾಗಿ ಒಂದು ಜನ್ಮ ಪಡೆದುಕೊಂಡಿರುವಂತದ್ದು ಅನ್ನುವ ವಿಚಾರಗಳು. ಹಾಗಾಗಿ ಬಹಳ ಕುತೂಹಲ ಇದೆ. ಯಾಕೆ ಚನ್ನಪಟ್ಟಣ ಕುತೂಹಲ ಅಂತಂದ್ರೆ ಡೇಟ್ ಅನೌನ್ಸ್ ಆಯ್ತು. ಹೌದು, NDA ನಲ್ಲಿ ಚರ್ಚೆ ಆಗ್ತಿರೋ ಸಿಪಿ ಯೋಗೇಶ್ವರ್ ಅಭ್ಯರ್ಥಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಇಲ್ಲಿ ಡಿ ಕೆ ಬ್ರದರ್ಸ್ ಪ್ಲಾನೇ ಬೇರೆ ಆಗಿತ್ತು ಅಂತೇಳಿ. ಕೊನೆ ಗಳಿಗೆಯಲ್ಲಿ ಚಕ್ಕದ ಕರ್ಕೊಂಡ್ರು, ಟಿಕೆಟ್ ಕೊಟ್ರು, ಬಿ ಫಾರ್ಮ್ ಕೊಟ್ರು, ಕಣಕ್ಕೆ ಇಳಿಸಿದ್ರು. ಆಮೇಲೆ ಯಾರು ಕೊನೆ ಕ್ಷಣದ ತನಕ ಕೂಡ ಒಂದು ಇರಿಸು ಮುರುಸು ಆಯ್ತು. ಅದು ಸಿಪಿ ಯೋಗೇಶ್ವರ್ ಹೆಂಗಿತ್ತು ಅಂದ್ರೆ ಆ ಚರ್ಚೆಗಳು, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನೇ ಅಭ್ಯರ್ಥಿ ಅಂತೇಳಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಡ್ತಾರ ನಾನು ಅಭ್ಯರ್ಥಿ ಅಂತೇಳಿ. ಅವರಿಬ್ಬರೇ ಅಭ್ಯರ್ಥಿ ಆಗ್ಬಿಟ್ಟಿದ್ರೆ ಅದು ಅದಕ್ಕಿಂತ ಜೋರಾಗಿ ಆಗಿದೆ ಫೈಟ್ ಈ ಸಲ, ಆತರ ಏನಿಲ್ಲ. ಆದ್ರೆ ವಕ್ಫ್ ವಿಚಾರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತ 2 ಸ್ಟೇಟ್ಮೆಂಟ್, ಒಂದಲ್ಲ 2 ಸ್ಟೇಟ್ಮೆಂಟ್. ಒಂದು ಕುಮಾರಸ್ವಾಮಿ ಅವರ ಕುಟುಂಬದ ರೇಟ್ ಎಷ್ಟು ನಾನು ಕೊಂಡ್ಕೊಳ್ತೀನಿ ಅಂತ ಹೇಳಿದ್ದು ತಮಾಷೆಗಾಗಿರ್ಬೋದು. ಆದ್ರೆ ಇವತ್ತು ಚನ್ನಪಟ್ಟಣದಲ್ಲಿ ಅದು ಬೇರೆಯದ್ದೇ ರೀತಿಯಲ್ಲಿ ಚರ್ಚೆ ಆಗಿದೆ. ಅಂದ್ರೆ ದೊಡ್ಡ ಗೌಡರ ಕುಟುಂಬ ಅಂದ್ರೆ ಅದಕ್ಕೆ ಆದಂತಹ ಒಂದು ಏನಂತಾರೆ, ಅದಕ್ಕೆ ಶಕ್ತಿ ಇದೆ. ಅದನ್ನ ಕೊಂಡ್ಕೊಳ್ತೀನಿ. ಮೈಸೂರು ಭಾಗದಲ್ಲಿ ಅವ್ರದೇ ಆದಂತ ಒಂದು ವರ್ಚಸ್ಸಿದೆ. ಅಂತ ಒಂದು ಕ್ಷೇತ್ರಕ್ಕೆ ಹೋಗಿ ನಾನು ಕೊಂಡ್ಕೊಳ್ತೀನಿ ಅಂತಂದ್ರೆ ಅಲ್ಲಿ ಮತದಾರರು ಸುಮ್ಮನೆ ಇರ್ತಾರ? ಜೊತೆಗೆ ಕಾಲ ಕುಮಾರಣ್ಣ ಅಂತ ಹೇಳಿದ್ರು, ಅವ್ರು ಹೇಳಿದ ತಮಾಷೆಗೆ ಹೇಳಿದ್, ನಾನು ಅವ್ರನ್ನ ಕುಳ್ಳ ಅಂತ ಕರೀತಾರೆ, ನಾನು ಅವ್ರಿಗೆ ಕಾಲಕುಮಾರಣ್ಣ ಅಂತ ಕರಿತೀನಿ ಅಂತಂದ್ರು. ಆದ್ರೆ ನಿಮಗ್ ತಮಾಷೆ ಇರ್ಬೋದು, ಆದ್ರೆ ಓಟ್ ಹಾಕೋ ಜನ ಬೇರೆದೇ ಯೋಚನೆ ಮಾಡ್ತಾರೆ. ಇಲ್ಲಿ ಅಭಿವೃದ್ಧಿ ನೋಡೋದಿಲ್ಲ, ಮಾತು ಪ್ರತಿಷ್ಠೆ. ಮಂಡ್ಯ ಲೋಕಸಭೆ ಲಾಸ್ಟ್ ಟೈಮ್ ನಿಮ್ಗೆ ಸುಮಲತಾ ಅವರಿಗೆ ವರದಾನ ಆಗಿದ್ದೇ ಇದೆ. ಎಚ್ ಡಿ ರೇವಣ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳು, ಇಲ್ಲಿ ಜಮೀರ್ ಕೊಟ್ಟಂತ ಸ್ಟೇಟ್ಮೆಂಟ್ ವರದಾನ ನಿಖಿಲ್ ಕುಮಾರಸ್ವಾಮಿಗೆ ಆಗ್ಬಿಡುತ್ತಾ ಅಂತೇಳಿ ಹೇಳಕ್ಕಾಗಲ್ಲ. ಕೇವಲ ಅದೊಂದೇ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತಾ, ಅಥವಾ ಯೋಗೇಶ್ವರ್ ಅವರು ಕೆರೆಗೆ ನೀರು ತುಂಬಿಸುವಂತ ಕೆಲಸವನ್ನ ಮಾಡಿದ್ದು ಅವ್ರಿಗೆ ವರದಾನ ಆಗುತ್ತಾ? ಇಲ್ಲಿ ಒಂದು ಸ್ಪಷ್ಟವಾಗಿ ಒಂದು ಉತ್ತರ ಅಂತ ಸಿಗುತ್ತೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದು ಇಲ್ಲಿ ಈ ಚುನಾವಣೆಯಿಂದ ಗೊತ್ತಾಗುತ್ತೆ. ಯಾಕೆಂದ್ರೆ ಅಲ್ಲಿ ಅಜ್ಜಂಪೀರ್ ಖಾದ್ರಿ ಶಿಗ್ಗಾವಿಯಲ್ಲಿ ಕೊಟ್ಟಂತ ಹೇಳಿಕೆ, ಅಂಬೇಡ್ಕರ್ ಅವರು ಮುಸ್ಲಿಂಗೆ ಬರೋದಕ್ಕೆ ರೆಡಿ ಆಗಿದ್ರು ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಆ ಸ್ಟೇಟ್ಮೆಂಟ್ ಬೇರೆ ರೀತಿಯಲ್ಲಿ ಶುರುವಾಗೋಯ್ತಲ್ಲ. ಅಲ್ಲಿ ಇನ್ನೊಂದು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಅಜ್ಜಂಪೀರ್ ಖಾದ್ರಿ ಅವರನ್ನ ಬಿಟ್ಬಿಡ್ಬೇಕಿತ್ತು ಸುಮ್ನೆ ಅವರು ಅಂತೇಳಿ, ಅವ್ರನ್ನ ಕರ್ಕೊಂಡ್ಬಂದು ಹೈ ಡ್ರಾಮಾ ಸೃಷ್ಟಿ ಮಾಡಿ ದೊಡ್ಡ ಮಟ್ಟದಲ್ಲಿ. ಒಟ್ನಲ್ಲಿ ಚನ್ನಪಟ್ಟಣ ಬಹಳ ಕುತೂಹಲ. ಕಾರಣ ಏನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಿದೆ ಅನ್ನೋದನ್ನ ಗಮನಿಸಿದ್ವಿ. ನೋಡಿ, ಈ ಹಿಂದೆ ವಿಧಾನಸಭೆ ಚುನಾವಣೆ ಆದಾಗ, ಲೋಕಸಭೆ ಚುನಾವಣೆ ಆದಾಗ ಒಟ್ಟೊಟ್ಟಿಗೆ ಕುಮಾರಣ್ಣ ಮತ್ತು ಸಿಪಿ ಯೋಗೇಶ್ವರ್ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರು. ಮಂಜುನಾಥ್ ಅವ್ರ ಪರವಾಗಿ ಕೆಲಸ ಮಾಡಿದ್ರು, ಪ್ರಚಾರಗಳಾಗಿತ್ತು. ಅಲ್ಲಿ ಒಂದು ಒಪ್ಪಂದ ಆಗ್ಬಿಟ್ಟಿತ್ತಂತೆ, ಇಲ್ಲ ಇಲ್ಲಿ ಗೆಲ್ಲಿಸ್ಕೊಂಡು ಬನ್ನಿ, ನಂತರ ನಿಮ್ಗೆ ಚನ್ನಪಟ್ಟಣ ಖಾಲಿ ಆದ್ರೆ ನಿಮಗೆ ಆ ಸ್ಥಾನ ಕೊಡ್ತೀನಿ, ಆ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ. ಬಟ್ ಮಾತು ತಪ್ಪಿದ್ರಲ್ಲ ಕುಮಾರಸ್ವಾಮಿ ಅನ್ನುವಂತ ನೋವು. ಬಟ್ ಅವ್ರು ರೆಡಿ ಇದ್ರು JDS ನಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಸಿಪಿ ಯೋಗೇಶ್ವರ್ ಒಪ್ಕೊಳ್ಳಿಲ್ಲ. ಅದಕ್ಕೆ ಇಲ್ಲ, JDS ಬೇಡ ನನಗೆ, ಕೊಟ್ರೆ BJP ಇಂದ ಕೊಡಿ ಅಂದ್ರು. ಕೊಡಲ್ಲ ಅಂದ ಮೇಲೆ
ತಕ್ಷಣ ಕಾಂಗ್ರೆಸ್ನಿಂದ ಯಾಕೆ ನಿಂತ್ಕೊಂಡಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ. ಹೌದು. ಸಿಪಿ ಯೋಗೇಶ್ವರ್ JDS ಇಂದ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದಾಗ ಯಾರಾದ್ರೊಬ್ರು ಯಾರನ್ನೇ ಕೇಳಿದ್ರು ಕೂಡ ಅವರ ಇಷ್ಟೂ ವರ್ಷದ ಚುನಾವಣೆಯನ್ನ ಎದುರಿಸಿರೋದು ಅವ್ರಿಗೆ ಪ್ರಬಲವಾಗಿ ಪೈಪೋಟಿಯನ್ನು ಕೊಟ್ಕೊಂಡು ಬಂದಿದೆ JDS. ಪ್ರಬಲ ಪ್ರತಿಸ್ಪರ್ಧಿ ಯಾರಾಗ್ತಾ ಇದ್ರು ಸಿಪಿ ಯೋಗೇಶ್ವರ್ಗೆ ಅಂತ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಕೂಡ JDS ಪ್ರತಿಸ್ಪರ್ಧಿ ಪ್ರಬಲವಾಗಿ, ಅವರು ಬಿಜೆಪಿಯಿಂದ ನಿಂತ್ಕೊಂಡು ಕೂಡ ಪ್ರಬಲವಾಗಿ ಪ್ರತಿಸ್ಪರ್ಧಿಯನ್ನ ಕೊಟ್ಟಿದ್ದು JDS. ಕಾಂಗ್ರೆಸ್ ಇಂದ ನಿಂತಾಗಲೂ ಕೂಡ JDS ಪ್ರತಿಸ್ಪರ್ಧಿ ಆಗಿದೆ. ಈಗ ಕೊನೆಗಳಿಗೆ ಬಂದು JDS ಇಂದ ನಿಂತ್ಕೊಳ್ಳಿ ಅಂತಂದ್ರೆ ಇವತ್ತು JDS ಇಂದ ಎಷ್ಟೋ ಕಾರ್ಯಕರ್ತರನ್ನ ಅವರು ಬಿಜೆಪಿ ಕರ್ಕೊಂಡು ಹೋಗಿದ್ದುಂಟು, ಕಾಂಗ್ರೆಸ್ಗೂ ಕೂಡ ಕರ್ಕೊಂಡು ಹೋಗಿದ್ದುಂಟು. ಇಂಥ ಸಂದರ್ಭದಲ್ಲಿ ಇಲ್ಲಿ ಅವರು JDS ಹೋಗ್ಬಿಡ್ತಾರಾ? ಹಾಗಾಗಿ ಅವರು ಹೋಗ್ಲಿಲ್ಲ. ಈಗ ಅಲ್ಲಿ ಕಾಂಗ್ರೆಸ್ ಗಾಳ ಹಾಕ್ತು, ಗರ್ವಾಪ್ಸಿ ಮಾಡಿದ್ರು, ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡ್ರು. ಆದ್ರೆ ಇದನ್ನ ಜನ ಹೇಗೆ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಅದು ಗೊತ್ತಾಗುತ್ತೆ, ಫಲಿತಾಂಶದ ಬಳಿಕ ಗೊತ್ತಾಗುತ್ತೆ. ಯಾಕಂದ್ರೆ ಜನ ಹೇಳಿದಷ್ಟೇ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬೇಕಿತ್ತು ಅವರು, ಕಾಂಗ್ರೆಸ್ಗೆ ಹೋಗಬಾರ್ದಿತ್ತು ಅವರು ಅಂತದ್ದು. ಅದಕ್ಕೆ ಹೇಳೋದು, ರಾತ್ರಿ ಆಗಿ ಬೆಳಗಾಗುವಷ್ಟಲ್ಲಿ ರಾಜಕೀಯದಲ್ಲಿ 1+1 2 11 ಬೇಕಾದ್ರೂ ಆಗ್ಬೋದು, 22 ಬೇಕಾದ್ರೂ ಎರಡು ಸೋಲು ಬಿಟ್ಟು ಎಲ್ಲಾ ಚಿಹ್ನೆಯಲ್ಲಿ ಎಲ್ಲಾ ಪಕ್ಷ ಚಿಹ್ನೆ ಅಡಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಕೂಡ. ಹಾಗಾಗಿ ಈ ಬಾರಿ ಬಹಳ ಕುತೂಹಲ, ಮತ್ತೊಮ್ಮೆ ಕಾಂಗ್ರೆಸ್ ಚಿಹ್ನೆ ಅಡಿ ಹಸ್ತದಡಿ ಅವರು ಗೆಲ್ಲಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಏನಾಗುತ್ತೆ ನೋಡೋಣ, ಕಾದ್ ನೋಡೋಣ. ಚನ್ನಪಟ್ಟಣ, ಬರೀ ಚನ್ನಪಟ್ಟಣ ಮಾತ್ರ ಅಲ್ಲ, ಶಿಗ್ಗಾವಿ ಮತ್ತು ಸಂಡೂರಲ್ಲೂ ಕೂಡ ಮಟ್ಟದಲ್ಲಿ ವರ್ಕೌಟ್ ಆಗಿತ್ತು. ಬಟ್ ಬಹಳ ವರ್ಷಗಳ ನಂತರ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಆ 4 ಭಾಗ ಉಳ್ಕೊಂಡಿದೆಯಾ ಅನ್ನೋದು ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಚನ್ನಪಟ್ಟಣ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬಹಳ ಕುತೂಹಲ ಕೆರಳಿಸಿರುವಂತ ಕ್ಷೇತ್ರ, ಪ್ರತಿಷ್ಠೆಯ ಕಣ. ಒಂದು ಕಡೆ ಸಿಪಿ ಯೋಗೇಶ್ವರ್, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ. ನಿನ್ನೆ DK ಶಿವಕುಮಾರ್ ಅವರು DCM ಮಾತಾಡ್ಬೇಕಾದ್ರೆ ಮಾತಾಡಿದ್ರು, ಸಿಪಿ ಯೋಗೇಶ್ವರ್ ಗೆದ್ರೆ ನಾನ್ ಗೆದ್ದಂಗೆ, ಸಿಪಿ ಯೋಗೇಶ್ವರ್ ಸೋತ್ರೆ ನಾನೇ ಸೋತಂಗೆ, ನಾನೇ ಅಭ್ಯರ್ಥಿ ಅಂತ ಮುಂಚಿನಿಂದಲೇ ಹೇಳ್ಕೊಂಡು ಬಂದಿದ್ದೆ ಅಂತ ಹೇಳಿದ್ರು. ಆದ್ರೂ ಸಿಪಿ ಯೋಗೇಶ್ವರ್ ಅವರು 2 ದಿನದ ಹಿಂದೆ CM ಹಾಗೂ DCM ಅವರನ್ನ ಭೇಟಿ ಮಾಡಿ 30,000 ಅಂತರದಲ್ಲಿ ನಾನು ಗೆಲುವನ್ನ ಸಾಧಿಸ್ತೀನಿ ಅಂತ ಹೇಳಿ ರಿಪೋರ್ಟ್ ಕೊಟ್ಟು ಬಂದಿದ್ರು. ಆದ್ರೆ ಎಕ್ಸಿಟ್ ಪೋಲ್ ಅದು ಹೇಳಿಲ್ಲ. ಎಕ್ಸಿಟ್ ಪೋಲ್ ಬೇರೆದ್ದೇ ಹೇಳಿದೆ. ಎಕ್ಸಿಟ್ ಪೋಲ್ ಇಲ್ಲಿ ಸತ್ಯ ಆಗುತ್ತಾ ಅಥವಾ ಈ ಬಾರಿಯೂ ಕೂಡ ಉಲ್ಟಾ ಹೊಡೆಯುತ್ತಾ ಗೊತ್ತಿಲ್ಲ. ಇದೇನು ಇನ್ನು 28 ನಿಮಿಷ ಮಾತ್ರ ಬಾಕಿ ಇದೆ. ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಶುರುವಾಗುತ್ತೆ. ಅದಾದ ಬಳಿಕ ಮತ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಎಲ್ಲಿ ಕಳೆದುಕೊಂಡಿದ್ದೇವೋ ಅಲ್ಲೇ ಪಡೆದುಕೊಳ್ತೀವಿ ಅಂತ ಶಪಥ ಮಾಡ್ಬಿಟ್ಟಿದ್ದಾರೆ. ಇಬ್ರು ಕೂಡ 2 ಸೋಲನ್ನ ಕಂಡಿದ್ದಾರೆ ಸತತವಾಗಿ, 2 ಸೋಲು. ಈಗ 3ನೇ ಗೆದ್ರೆ, ಈ ಬಾರಿ ಏನಾದ್ರು ಗೆದ್ರೆ ಒಬ್ರಿಗೆ 2 ಸೋತು ಗೆದ್ದಂತಾಗುತ್ತೆ, ಮತ್ತೊಬ್ಬರಿಗೆ